ಸ್ವಂತ ಕೋಟಿ 75 ಲಕ್ಷ ಹಾಕಿದ್ದೀನಿ. ಇಲ್ಲಿಂದ ಗಂಟಿಗಾನಹಳ್ಳಿವರೆಗೂ ಮತ್ತೆ ಅಲ್ಲಿಂದ ಮೆಲೆಕೋಟೆ ರೋಡು ಒಟ್ಟು 3 ಕೋಟಿ ರೂಪಾಯಿ 2 ಹಳ್ಳಿಗೆ ಹಾಕಿದ್ದೀನಿ. ನಾವು ನಮ್ಮ ಮುಖಂಡರು ನಾವಾಗಲಿ ಏನೋ ಪಾಪ್ಯುಲೇಷನ್ ಇಲ್ಲಿ ನೋಡಿ 2 ನೀವು 100 ಜನ ಇದ್ರು, ನಾನೇನು ಅಂದರೆ ಒಬ್ಬರಿದ್ರು ನಮಗೆ ಹೆಂಗೆ ಒಂದೋಟು ಮುಖ್ಯನೋ ಒಬ್ಬರು ಸಂತೋಷನೂ ನಮ್ಗೆ ಅಷ್ಟೇ ಮುಖ್ಯ. ಆ ಕಾರಣಕ್ಕೆ 100 ಜನ ಇರೋ ಊರಿಗೂ 3 ಕೋಟಿ ಹಾಕಿರೋದು. ರೈತರಿಗೋಸ್ಕರ ಹೊಡಿರೋ ಇದು ಯಾವುದು ರಿಯಲ್ ಎಸ್ಟೇಟ್ ಓಡಾಡೋ ರೋಡಲ್ಲ ಅಲ್ವಾ, ಬಡವ್ರಿಗೋಸ್ಕರ ಹಾಕಿರೋದು. ಇಂಪಾರ್ಟೆಂಟ್ ರೋಡು ಟೋಟಲ್ ಇಲ್ಲಿಂದ ಎಲ್ಲರಿಗೂ ಹೋಗುತ್ತೆ. ಮೆಲೆಕೋಟೆ ರೋಡ್ ಕನೆಕ್ಟ್ ಆಗುತ್ತಾ, ಬ್ರಿಡ್ಜು ಸೇರಿ ಕೇಳಿದ್ರಲ್ಲ ಡೌನ್ ಅಲ್ಲಿ ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೆ ಮಾಡಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರ ಉತ್ತರ ಅಣ್ಣ ಬ್ರಿಡ್ಜು ಸೇರಿ ಕಾಂಕ್ರೀಟ್ ರೋಡ್ ಅಣ್ಣ. ನಮ್ ಗಟ್ಗಾನೆ ಅದು ಮೇನ್ ಗಟ್ಗಾ 45 ಲಕ್ಷ ಅಮ್ಮ ಅಪ್ಪ ಅಂತ ಕೇಳ್ಕೊಂಡು ಹೋಗ್ತಾರೆ. ಆಮೇಲೆ ಓಟ್ ಹಾಕಿದ್ಮೇಲೆ 16 ಮನೆ ಏನಕ್ಕೆ ನಾವು ಹೋಗ್ಬೇಕು ಅಂತ ಕೇಳ್ತಾರೆ ಸರ್. ನಮ್ಗೆ ನಿಜವಾಗ್ಲೂ ತುಂಬಾ ಧನ್ಯವಾದ ಸರ್ ನೀವು ಬಂದಿರೋದಕ್ಕೆ. ಶಾಸಕ ಉದ್ದೇಶ ಏನಂದರೆ ತುಂಬ ಹಿಂದುಳಿದಿರೋ ಹಳ್ಳಿಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಹೋಗೋದು. ನಾನು ಮೊದಲು ಗಟ್ಟಿಗಾನಹಳ್ಳಿ, ಸುಬ್ರಾಯನಹಳ್ಳಿ, ಕೊರ್ಲಹಳ್ಳಿಗೆ ಬಂದ್ವಿ. ಇಲ್ಲಿ 3 ಊರು ಸೇರಿಸಿದ್ರು 400 ಜನಸಂಖ್ಯೆ ಅಷ್ಟೇ ಇರೋದು. ಆದರೆ ಈ 3 ಊರಿಗೆ ನಾನು ಇವತ್ತು ಹತ್ತತ್ರ 4.5 5 ಕೋಟಿ ರೂಪಾಯಿ ಹಾಕ್ತಾಯಿದ್ದೀನಿ. ಕೊರ್ಲಹಳ್ಳಿ ಬ್ರಿಡ್ಜಿಗೆ 80 ಲಕ್ಷ, ರಸ್ತೆಗೆ 60 ಲಕ್ಷ, ಅದು 1 ಕೋಟಿ 40 ಲಕ್ಷ, ಇದೊಂದು 2 ಕೋಟಿ 75 ಲಕ್ಷ, 4 ಕೋಟಿಗೂ ಹೆಚ್ಚು ಬರೀ 3 ಹಳ್ಳಿಗೆ ಹಾಕಿದ್ದೀನಿ. ಇಲ್ಲಿ ಯಾವುದೇ ರಿಯಲ್ ಎಸ್ಟೇಟ್ ಅವ್ರಿಗೆ ಅನುಕೂಲ ಆಗಕ್ಕೆ ಮಾಡಿರೋ ರೋಡಲ್ಲ ಇದು. ಬಡವ್ರಿಗೆ, ಕೂಲಿ ಮಾಡೋರಿಗೆ, ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ರಸ್ತೆ. ನಾನು ವ್ಯವಸಾಯದಿಂದ ತೋಟದಲ್ಲಿ ನೀರು ಕಟ್ಕೊಂಡು ಕಷ್ಟದಲ್ಲಿ ಮೇಲೆ ಬಂದು ತೋಟಕ್ಕೆ ಹೋಗೋ ರಸ್ತೆ ಇಲ್ಲ ಅಂದರೆ, ಇನ್ ಟೈಮಿಗೆ ಬೆಳೆ ತೆಗಿಲಿಲ್ಲ ಅಂದರೆ, ಬೆಳೆ ತೆಗೆದ ಮೇಲೆ ಟ್ರ್ಯಾಕ್ಟ್ರಲ್ಲಿ ಅದನ್ನು ಎತ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಎಷ್ಟು ಲಾಸ್ ಆಗುತ್ತೆ ಅಂತ ನಾನು ಒಂದು 15-20 ವರ್ಷ ವ್ಯವಸಾಯ ಮಾಡಿ ಅದರ ಅನುಭವ ನನಗಿದೆ. ಸೊ ಇವತ್ತಿಷ್ಟು ಕುಟುಂಬಗಳು ಅವ್ರ ತೋಟಗಳಿಗೆ ಹೋಗೋಕೆ ಅನುಕೂಲ ಆಗಲಿ ಅಂತ ಈ ರಸ್ತೆಗೆ 2 ಕೋಟಿ 75 ಲಕ್ಷ ಮತ್ತು ಅದಕ್ಕೊಂದು 1 ಕೋಟಿ 40 ಲಕ್ಷ ಹಾಕಿದ್ದೀವಿ. ಈ ಮುದ್ದೇನಹಳ್ಳಿ ಪಂಚಾಯತಿಲ್ಲ ಪ್ರತಿ ಹಿಂದುಳಿದ ಹಳ್ಳಿಗೂ ಹೋಗಿ ನಮ್ಮ ಮುಖಂಡರೆಲ್ಲ ನಮ್ಮೆಲ್ಲರಿಗೂ ಈ ಮುದ್ದೇನಹಳ್ಳಿ ಪಂಚಾಯತಿ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಪಂಚಾಯತಿ ಯಶಸ್ವಿಯಾಗಿ ನಡೆದಿದೆ. ಪ್ರತಿ ಹಳ್ಳಿಗೂ ಏನು ಮಾತು ಕೊಟ್ಟಿದ್ದೀವೋ ಅದು ಉಳಿಸ್ಕೊತಾ ಇದ್ದೀವಿ. ಸರ್, ಈಗ ಕೊರ್ಲಹಳ್ಳಿ ಗ್ರಾಮಕ್ಕೆ ಬಂದಾಗ ಹಿರಿಯರಾಗಿರ್ಬೋದು, ಕಿರಿಯರು ನಿಮ್ಮ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ಕೊಂಡ್ರು. ಅಲ್ಲೊಬ್ಬ ಅಜ್ಜಿ ಮುತ್ತಿಟ್ಬಿಟ್ಟು ನೀವು ಕೂಡ ನೆಕ್ಸ್ಟು ನೀವೇ MLA ಆಗಬೇಕು, ನೀವಿದ್ರೆ ಒಳ್ಳೆ ಕೆಲಸಗಳು ಮಾಡ್ತೀರಾ, ಮಿನಿಸ್ಟರ್ ಆಗಬೇಕು ಅಂತ ಆಸೆ. ನಾನು ಅವ್ರ ಪ್ರೀತಿಗೆ ಒಂದು ಹಳ್ಳಿಯಲ್ಲಿ ಬಂದು ಒಂದು ಕಷ್ಟ ಕೇಳಿದ್ರೆ ಆ ಪ್ರೀತಿಗೆ ನಾನು ಅಭಾರಿ ಆಗಿದ್ದೀನಿ ಸರ್. ಭಾಳಷ್ಟು ಬಡವರ ಒಂದು ಕಷ್ಟಕ್ಕೆ ಸ್ಪಂದಿಸೋದೇ ನನ್ನ ಪ್ರಯತ್ನ. ನೀವು ನೋಡಿದ್ದೀರಿ ಈಗಾಗಲೇ ನಗರ ಭಾಗದಲ್ಲಿ ಮನೆಗೆ ಹೋಗ್ತಿದ್ದೀನಿ. ನೆನ್ನೆ ಮಂಚೇನಹಳ್ಳಿ 5ನೇ ವಾರ್ಡ್ ಮುಗಿಸಿದೆ, ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ. ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ. ನಾನು ಅನುದಾನ ತೊಗೊಂಡೇ ಹಳ್ಳಿಗೆ ಹೋಗ್ತಾ ಇರೋದು. ನನಗೀವತ್ತು ನೆನ್ನೆನೇ ನಾನು ಇಂಜಿನಿಯರ್ಗೆ ಹೇಳಿದೆ, ಬ್ರಿಡ್ಜನ್ನು ಹಾಕಿದ್ದೀವಣ್ಣ, ಹೋಗೋ ರೋಡು ಆಗಿರಲಿಲ್ಲ, ಗ್ಯಾರಂಟಿ ನಾಳೆ ಕೇಳ್ತಾರೆ ಅಂತ ನೆನ್ನೆ ಎಸ್ಟಿಮೇಷನ್ ತೊಗೊಂಡು 50 ಲಕ್ಷ ರೂಪಾಯಿ ನಾನು ಇಟ್ಕೊಂಡ್ಬಂದು ಅವ್ರು ಅಲ್ಲಿ ಕೇಳೋದಕ್ಕಿಂತ ಮುಂಚೆ ಅನೌನ್ಸ್ ಮಾಡಿದೆ. ಒಂದು ಹಳ್ಳಿ ಬಗ್ಗೆ ಸ್ಟಡಿ ಮಾಡಿದೆ, ಬರೀ ಕೈಯಲ್ಲಿ ಹೋಗ್ಬಿಟ್ರೆ ಈಗ ಈ ಊರಿಗೆ ಬಂದು ನಾನು ಹೋಗಿ 10 ವರ್ಷ ಆದರೂ ರೋಡ್ ಹಾಕ್ಸಿಲ್ಲ ಅಂದರೆ ಏನು ಹುಡುಗಪ್ಪ MLA ಹೊಚ್ಚಪಾಯ ಅಂತಾರೆ. ಅದಾಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ. ವಿಶೇಷವಾಗಿ ನನ್ನ ಎಲ್ಲ ಮುಖಂಡರು, ಪಂಚಾಯತಿ, ನನ್ನ ತಾಲೂಕು ಜಿಲ್ಲೆಯ ಮುಖಂಡರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ಇನ್ನೂ ಯಶಸ್ವಿಯಾಗಿ ಮಾಡೋ ಪ್ರಯತ್ನ ಪಡ್ತೀನಿ. ಸರ್, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೂಡ ಅಕ್ಕಿ ಜ್ವರ ಪಾಸಿಟಿವ್ ಬಂದಿದೆ, ಅದ್ರ ಬಗ್ಗೆ ಏನು ಮುಂಜಾಗ್ರತಾ ಕ್ರಮ? ಇಲ್ಲ, ನಿನ್ನೆ ನೋಡಿ ನಾನು DC ಅವ್ರ ಜೊತೆ ಮಾತಾಡಿದ್ದೀನಿ. ಫಸ್ಟ್ ನಮ್ಗೆ ಭೂಪಾಲಿಂದ ಇನ್ಫಾರ್ಮೇಷನ್ ಬರುತ್ತೆ. ಆಲ್ರೆಡಿ 400ಕ್ಕೂ ಹೆಚ್ಚು ಕೋಳಿಗಳನ್ನ ನಾವು ಇದು ಮಾಡಿದ್ವಿ. ಈಗ ಕ್ರಮ ತಗೊತೀವಿ. ನಾನು ಟಚ್ಚಲ್ಲೇ ಇದ್ದೀನಿ ಸರ್ ಜಿಲ್ಲಾಡಳಿತ. ನನ್ನ ತಾಲೂಕನ್ನ ನಾನು ಹೆಂಗೆ ಸೇಫ್ ಮಾಡಬೇಕು ಅಂತ ನನ್ನ ಎಚ್ಚರಿಕೆ ಕ್ರಮಗಳು ಮಾತಾಡಿದ್ದೀನಿ. ನಾನು ಮತ್ತು ಬ್ಯಾಂಗ್ಳೂರು ಲ್ಯಾಬ್ ಅವ್ರನ್ನೂ ಮಾತಾಡಿದ್ದೀನಿ. ಇದ್ರ ಇಂಟೆನ್ಸಿಟಿ ಏನು, ಸ್ಪ್ರೆಡ್ಡಿಂಗ್ ರೇಟ್ ಏನು ಅಂತ ಅದ್ರ ಬಗ್ಗೆ ಇದ್ದೀನಿ. ಬಟ್ ಅದ್ರ ಬಗ್ಗೆ ನಾನೇನೂ ಮಾಹಿತಿ ಶೇರ್ ಮಾಡಲ್ಲ ಜನರಲ್ ಆಗಿ, ಯಾಕೆಂದರೆ ನಾನು ಹೇಳೋ ಪ್ರತಿ ಸ್ಟೇಟ್ಮೆಂಟು ಕೌಂಟ್ ಆಗುತ್ತೆ ಆ ಕಾರಣಕ್ಕೆ. ಬಟ್ ನಿಯಂತ್ರಣದಲ್ಲಂತೂ ಇಟ್ಟಿದ್ದೀವಿ ಸರ್. ಸರ್, ಈ ಒಂದು ಪ್ರಕರಣಗಳು ಹೆಚ್ಚಾಗಿ ಇಲ್ಲ, ನಾನು ಅವ್ರಿಗೆ ವೈಯಕ್ತಿಕವಾಗಿ ನಾನೆಲ್ಲರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಗೆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ಸರ್. ನಂದಿ ಪಂಚಾಯತಿಯಲ್ಲಿ ಕೂಡ ನಾನು ನಂದಿ ಪಂಚಾಯತಿ ನಮ್ಮ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ, ನಳಿನಿ ಅಕ್ಕ ಅವ್ರಿಗೆ ಮತ್ತು ಆ ಭಾಗದ ಎಲ್ಲ ಮುಖಂಡರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದು ಕಾಂಗ್ರೆಸ್ ಭದ್ರಕೋಟೆ ಅನ್ನೋದು ಮತ್ತೆ ಸಾಬೀತಾಗ್ತಿದೆ. ಥ್ಯಾಂಕ್ ಯು ಸರ್.